ಇವ್ರ ಕಾಲೇಜ್ ಫೆಸ್ಟಿಗೆ ಬಂದಿದ್ದೀನಿ ನಾನು. ಒಂದು ಎರಡನೇದು ನೀವೇನು ಕೇಳಕ್ಕೆ ಬಂದಿದ್ದೀರಾ ಗೊತ್ತು. ಒಂದು ಮಾತು ನಮ್ಮೆಲ್ಲರನ್ನೂ ಮನವಿ ಮಾಡ್ಕೊಳ್ಳೋದು, ಕೇಳಬೇಕಾದ್ದು ಚಂದನ್ನ. ನೀವು ಅವ್ರು ಬಿಟ್ಟು ಪ್ರಥಮ್ ಚಿಕ್ಕ ಹುಡುಗ ಪುಟ್ಟ ಹುಡುಗ ನಂಗೇನು ಗೊತ್ತಾಯ್ತಪ್ಪ, ನನ್ನ ಕೇಳ್ತಾ ಇದ್ದೀರಾ. ಆದರೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ, ಸಿಕ್ಕಿದ್ರೆ ಕೇಳೋವಂಥ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ನನ್ನ ಮನೆಯಿಂದ 100 ಹೆಜ್ಜೆ. ನೋಡಿ, ನಾನೊಂದು ಸೀರಿಯಸ್ಲಿ ಒಂದು ಘಟನೆ ನಡೀತು. ಮದುವೆಗೆ 3 days ಬಿಫೋರ್ ಚಂದನ್ ಫೋನ್ ಮಾಡಿದಾಗ ಹಿಂಗಾಯ್ತು ಅಂತ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಚಂದನ್ ಕಡಿಮೆ ಮಾತಾಡ್ತಾ ಇದ್ವಿ. ಅದು ಯಾಕೆ ಅಂತ ಒಂದು ಘಟನೆ ಹೇಳ್ತೀನಿ. ಅಲ್ಲಿ ಮೈಸೂರಲ್ಲಿ ಇದಾಯ್ತು ಗೊತ್ತಾ, ಯುವ ದಸರಾ ಅವರು ಪ್ರಪೋಸ್ ಮಾಡಿದ್ದು ಗೊತ್ತಾ, ಒಂದು ಯಾವುದದು ಅದು ಇದು ನಡೀತಲ್ಲ ಯುವ ದಸರಾದಲ್ಲಿ. ಅದು ಏನಾಗೋಯ್ತು ಅಂದರೆ ಆ್ಯಕ್ಚುಲಿ ನನಗೆ ಎಫೆಕ್ಟ್ ಆಯ್ತದು. ಅವತ್ತಿಂದ ನಾನು ಚಂದನ್ ಮೇಲೆ ಸ್ವಲ್ಪ ಮುನ್ಸ್ಕೊಂಡಿದ್ದೆ. ಏನಕ್ಕೆ ಅಂದರೆ ಅದು ಯುವ ದಸರಾ ಪ್ರೋಗ್ರಾಮ್ ಅಂತ ನಡೆಯೋಂಥ ದಿನ ಅಲ್ಲಿ ಪ್ರೋಗ್ರಾಮ್ ನಡೀತು. ನೆಕ್ಸ್ಟ್ ನಾನು ನಮ್ಮ ಯುವ ದಸರಾ ಟೀಮವ್ರನ್ನ ಕೇಳಿದ್ದೆ, ಸರ್ ನಮ್ಮ ಟೀಮು ಬರ್ತೀವಿ ನೆಕ್ಸ್ಟ್ ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ. ಓಕೆ ಬ್ರೋ, ಇವತ್ತು ಇದು ನೆಕ್ಸ್ಟ್ ಬಾಲಿವುಡ್ ನೈಟ್ ಐತೆ, ಅದು ನೆಕ್ಸ್ಟ್ ಡೇ ನಿಮ್ಮದು ಪ್ರಥಮ್ ಎಲ್ಲ ರೆಡಿ ಇರಿ ಅಂತ ಹೇಳಿದರು. ಈ ವಿಷಯ ಯಾರಿಗೂ ಗೊತ್ತಿಲ್ಲ, ನಿಮ್ಮ ಸತ್ಯ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸೊ ಅದಾಯಿತು. ಆ ದಿನ ಯುವ ದಸರಾ ಪ್ರೋಗ್ರಾಮ್ ನಡಿಬೇಕು ಅಂತ ಎಲ್ಲ ರೆಡಿ ಇತ್ತು. ನಾನು ಆ ದಿನ ಶೋಭರಾಜ್ ಸರ್ದು ನೈಟ್ ಶೂಟ್ ಇತ್ತು. ಸಾಯಿ ಕುಮಾರ್ ಸರ್ ಬರ್ತಾರೆ ಅನ್ನೋ ಕಾರಣಕ್ಕೆ ನೈಟ್ ಶೂಟ್ ಮುಗಿಸ್ಕೊತಾ ಇದ್ದೆ. ಪ್ರಥಮ್ ಇವತ್ತಲ್ಲ ನಾಳೆ ನಿಮ್ಮ ಶೂಟ್, ನಾಳೆ ಪ್ರೋಗ್ರಾಮ್ ಬನ್ನಿ ಅಂತ ರೆಡಿ ಇದ್ರು. ಅದೆಲ್ಲ ಆಯಿತು. ಚಂದನ್ ಪ್ರಪೋಸ್ ಮಾಡಿದ್ರು ಸ್ಟೇಜ್ ಮೇಲೆ. ಆ ಪ್ರಪೋಸ್ ಮಾಡಿದ್ಮೇಲೆ ಏನಾಗೋಯ್ತು ಗೊತ್ತಾ, ಬೆಳಗ್ಗೆ ನಂದು 3:30 ಪ್ಯಾಕಪ್ ಆಯಿತು. ಶೂಟ್ ಪ್ಯಾಕಪ್ ಆದಾಗ 3:30 ಪ್ಯಾಕಪ್ ಆದ ತಕ್ಷಣ ಮುಖಾಗಿ ಕಾಲ ತೊಳ್ಕೊಂಡು ಒಂದು 6 ಗಂಟೆಗೆ ಇಲ್ಲಿಂದ ಹೊರಡಮ್ ತಳಪ ಮೈಸೂರಿಗೆ ಅಂತ ರೆಡಿಯಾಗಿ ನಾನು ಈವೆಂಟ್ ಆರ್ಗನೈಸರ್ ಫೋನ್ ಮಾಡಿದೆ ಯುವ ದಸರಾ ಟೀಮ್ಗೆ. ಎಲ್ಲಿದ್ದೀರಾ, ಎಷ್ಟೊತ್ತಿಗೆ ಸರ್ ಬರೋದು ಅಂತ. ಪ್ರಥಮ್ ಸಾರಿ ನೀವು ಟಿ ವಿ ನೋಡಿಲ್ವಾ ಅಂದರು. ಏನಾಯಿತು, ಟಿ ವಿ ನೋಡಿ ಅಣ್ಣ, ಏನು ವಿಚಾರ ಏನು ಹೇಳಿ, ಏನಾಯಿತು ಅಂತ ಹೇಳಿದೆ. ಪ್ರಥಮ್ ಸಾರಿ, ಇದು ನೀವು ಬರೋದೇನು ಬೇಕಾಗಿಲ್ಲ ಅಂತ ಹೇಳಿದ್ರು. ಯಾಕೆ ಬೇಕಾಗಿಲ್ಲ ಅಂತ ನಾನು ಫುಲ್ಲು ಥ್ರಿಲ್ಲರ್ ಮಂಜು ತಂಗಿ ಮಗನ ಥರ ಫುಲ್ ರೌಡಿ ಥರ ಶುರು ಮಾಡ್ಕೊಬಿಟ್ಟೆ. ಯಾಕೆ ಬೇಡಕ್ಕಪ್ಪ, ನನ್ನಿಂದ ಏನು ತಪ್ಪಾಗೈತೆ. ಪ್ರಥಮ್ ಸಾರಿ, ನೀವು ಟಿ ವಿ ನೋಡೋದು ಅಣ್ಣ, ನಾನು ಡಬಲ್ ಕಾಲ್ ಶೀಟ್ ಇತ್ತು, ವಿಷಯ ಏನು ಹೇಳಿ ಅಂತ. ಚಂದನದು ನಿವೇದಿತ ಪ್ರಪೋಸ್ ಮಾಡಲ್ಲ, ಅದರಿಂದ DC ಮತ್ತು ಮೈಸೂರಿನ SP ಮತ್ತು ಮಿನಿಸ್ಟ್ರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಟೀಮ್ನ ಯಾರನ್ನೂ ಕರಿಬೇಡಿ, ಇದೊಂಥರ ಸ್ಟೇಜು ಬೇರೆ ಥರ ಇಶ್ಯೂ ಆಗುತ್ತೆ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ಥರ ಇದಾಗೈತೆ, ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅವ್ರು ಬೇಡ ಅಂತ ಹೇಳಿದ್ರು. ನನಗೆ ಮೈಯೆಲ್ಲ ಉರಿದೋಯ್ತು. ಸೇಮ್ ಹೆಂಗಾಗೋದೆ ಅಂದರೆ ಫುಲ್ ಕೋಪ ಮಾಡ್ಕೊಂಡು ಈ ಕ್ಲೈಮ್ಯಾಕ್ಸಲ್ಲಿ ಕೆರಳಿದ ಸಿಮ್ಮಲ್ ಅಣ್ಣವ್ರು ಆಯ್ತಲ್ಲ, ಆ ರೇಂಜಿಗೆ ಚಂದನ್ ಮೇಲೆ ಅವತ್ತಿಂದ ನಾನು ಕೋಪ ಮಾಡ್ಕೊಂಡಿದ್ದೆ. ನನ್ನ ಪ್ರೋಗ್ರಾಮ್ ಚಂದನ್ ತಡೆದ್ಬಿಟ್ಟ ಅನ್ನೋದು ನಂಗೆ ಚಂದನ್ ಮೇಲೆ ಕೋಪ ಇತ್ತು. ಇದಾದ್ಮೇಲೆ ನಾನು ಚಂದನ್ ಸ್ವಲ್ಪ ಕೂತ್ಕೊಂಡು ಮಾತಾಡಿ, ವಾಟ್ ಇಸ್ ದಿಸ್ ಚಂದನ್, ಏನಕ್ಕೆ ಹಂಗಾಯ್ತಪ್ಪ ಅಂತ. ಫ್ರಮ್ ದಟ್ ಡೇ ಆತ ಬಿಡ್ಸ್ ಹೇಳಿದಾಗ ಏನೇನಾಯಿತು, ಅವತ್ತಿಂದ ನಾವಿಬ್ಬರು ಫ್ರೆಂಡ್ಸ್ ಆದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.